ವೆಲ್ಕಮ್ ಟು ಕೌಂಡಿನ್ಯ ಲೋಕ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ವಿವಾಹ ಪದ್ಧತಿಗಳು ಮತ್ತು ಆಚರಣೆಗಳ ಬಗ್ಗೆ ತಿಳಿಯೋಣ. 8 ವಿಧವಾದ ವಿವಾಹ ಪದ್ಧತಿಗಳು ಯಾವುವೆಂದರೆ ಬ್ರಹ್ಮ ವಿವಾಹ, ದೈವ ವಿವಾಹ, ಆರ್ಷ ವಿವಾಹ, ಗಾಂಧರ್ವ ವಿವಾಹ, ಪ್ರಜಾಪತ್ಯ ವಿವಾಹ, ಅಸುರ ವಿವಾಹ, ರಾಕ್ಷಸ ವಿವಾಹ, ಪೈಶಾಚಿಕ ವಿವಾಹ. ಬ್ರಹ್ಮ ವಿವಾಹವನ್ನು ಅತ್ಯಂತ ಆದರ್ಶ ಮತ್ತು ಗೌರವಾನ್ವಿತ ವಿವಾಹವೆಂದು ಪರಿಗಣಿಸಲಾಗುತ್ತದೆ. ಇದು ಪೂರ್ವ ಸಿದ್ಧತೆಗಳೊಂದಿಗೆ ಔಪಚಾರಿಕ ಸಮಾರಂಭವನ್ನು ಒಳಗೊಂಡಿರುತ್ತದೆ. ವಧು ಮತ್ತು ವರನ ಎರಡೂ ಕುಟುಂಬಗಳ ಒಪ್ಪಿಗೆಯಿಂದ ನಡೆಸಲಾಗುತ್ತದೆ. ಈ ರೀತಿಯ ವಿವಾಹದಲ್ಲಿ ವಧು ಅಥವಾ ವರನಿಗೆ ಪ್ರತಿಯಾಗಿ ಯಾವುದೇ ರೀತಿಯ ಹಣದ ವಿನಿಮಯ ಅಥವಾ ಅದ್ದೂರಿ ಉಡುಗೊರೆಗಳಿರುವುದಿಲ್ಲ ಮತ್ತು ಇದನ್ನು ಸನಾತನ ಧರ್ಮದಲ್ಲಿ ಅತ್ಯುನ್ನತ ವಿವಾಹವೆಂದು ಪರಿಗಣಿಸಲಾಗುತ್ತದೆ. ಕುಟುಂಬಗಳ ಹೊಂದಾಣಿಕೆ ಮತ್ತು ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆ ನೀಡುತ್ತದೆ. ಒಳ್ಳೆಯ ಉಡುಪು ಧರಿಸಿ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ವಧುವನ್ನು ವಧುವಿನ ತಂದೆಯಿಂದ ವಿಶೇಷವಾಗಿ ಆಹ್ವಾನಿಸಲ್ಪಟ್ಟ ಪಾಂಡಿತ್ಯಪೂರ್ಣ ಉತ್ತಮ ಸ್ವಭಾವದ ವರನಿಗೆ ವಿವಾಹ ಮಾಡುವ ವಿಧಾನವನ್ನು ಬ್ರಹ್ಮ ವಿವಾಹ ಎಂದು ಕರೆಯಲಾಗುತ್ತದೆ. ಇದು ಹಿರಿಯರು ಏರ್ಪಡಿಸಿದ ಮದುವೆ. ಈ ವಿವಾಹವನ್ನು ವಧು ಮತ್ತು ವರನ ಕುಟುಂಬದ ಒಪ್ಪಿಗೆಯೊಂದಿಗೆ ನಡೆಸಲಾಗುತ್ತದೆ. ಈ ರೀತಿಯ ಮದುವೆಯಲ್ಲಿ ವಧು ಅಥವಾ ವರನಿಗೆ ಬದಲಾಗಿ ಹಣ ಅಥವಾ ಅದ್ದೂರಿ ಉಡುಗೊರೆಗಳ ವಿನಿಮಯವಿರುವುದಿಲ್ಲ. ಆದ್ದರಿಂದಲೇ ಇದನ್ನು ಸನಾತನ ಧರ್ಮದಲ್ಲಿ ಅತ್ಯುನ್ನತ ವಿವಾಹವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಒಂದು ಸಾಂಪ್ರದಾಯಿಕ ಶಾಸ್ತ್ರಗಳನ್ನೂ ಬಿಡದೆ ಎಲ್ಲವನ್ನೂ ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್ ಎರಡನೆಯದು ದೈವ ವಿವಾಹ. ದೈವ ವಿವಾಹವು ಧಾರ್ಮಿಕ ಸಮಾರಂಭ ಅಥವಾ ಆಚರಣೆಯ ಭಾಗವಾಗಿ ನಡೆಸುವ ವಿವಾಹವಾಗಿದೆ. ಇದು ದೇವರ ವಿಧಿಗೆ ಸಂಬಂಧಿಸಿದ ಮದುವೆ. ವಧುವಿನ ತಂದೆಯು ನಡೆಸುವ ಯಜ್ಞವನ್ನು ನಿರ್ವಹಿಸುವುದಕ್ಕಾಗಿ ತನ್ನ ಮಗಳನ್ನು ಪುರೋಹಿತರಿಗೆ ದಕ್ಷಿಣೆಯಾಗಿ ನೀಡುವ ಮದುವೆಯನ್ನು ದೈವ ಮದುವೆ ಎಂದು ಕರೆಯುತ್ತಾರೆ. ಮೂರನೆಯದು ಆರ್ಷ ವಿವಾಹ. ಆರ್ಷ ವಿವಾಹ ಎಂದರೆ ಮದುವೆಯಲ್ಲಿ ವಧುವಿನ ಪೋಷಕರು ವರನ ತಂದೆಗೆ ಹಸು ಮತ್ತು 2 ಹೋರಿಗಳನ್ನು ಉಡುಗೊರೆಯಾಗಿ ನೀಡುತ್ತಾರೆ ಅಥವಾ ಅಷ್ಟೇ ಬೆಲೆ ಬಾಳುವ ವಸ್ತುಗಳನ್ನು ನೀಡುತ್ತಾರೆ. ಇದನ್ನು ವರನ ಕುಟುಂಬವು ಗೌರವದ ಸಂಕೇತವಾಗಿ ಸ್ವೀಕರಿಸುತ್ತದೆ ಮತ್ತು ಮದುವೆಯನ್ನು ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ನಡೆಸಿಕೊಡಲಾಗುತ್ತದೆ. ನಾಲ್ಕನೆಯದು ಗಾಂಧರ್ವ ವಿವಾಹ. ಗಾಂಧರ್ವ ವಿವಾಹವನ್ನು ಪ್ರೇಮ ವಿವಾಹಕ್ಕೂ ಹೋಲಿಸಲಾಗುತ್ತದೆ. ಸಾಂಪ್ರದಾಯಿಕ ಆಚರಣೆಗಳನ್ನು ಅನುಸರಿಸುವುದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ಆಯ್ಕೆಯಿಂದ ದಂಪತಿಗಳು ಮದುವೆಯಾಗುತ್ತಾರೆ. ಈ ಮದುವೆಯ ಅವರ ಪರಸ್ಪರ ಪ್ರೀತಿ ಮತ್ತು ಒಪ್ಪಿಗೆಯ ಆಧಾರದ ಮೇಲೆ ನಡೆಸಲಾಗುತ್ತದೆ. ಇಲ್ಲಿ ಪೋಷಕರ ಒಪ್ಪಿಗೆಯನ್ನು ಪರಿಗಣಿಸಲಾಗುವುದಿಲ್ಲ. ಐದನೆಯದು ಪ್ರಜಾಪತ್ಯ ವಿವಾಹ. ಈ ರೀತಿಯ ವಿವಾಹದಲ್ಲಿ ಕೂಡ ಎಲ್ಲ ರೀತಿಯ ಶಾಸ್ತ್ರ ಸಂಪ್ರದಾಯಗಳನ್ನು ಮಾಡಲಾಗುತ್ತದೆ. ಇದು ಬ್ರಹ್ಮ ವಿವಾಹವನ್ನು ಹೋಲುತ್ತದೆ. ನನ್ನ ಮಗಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಿ ನಿಮ್ಮ ಪ್ರತಿ ಧಾರ್ಮಿಕ ಲೌಕಿಕ ಕಾರ್ಯಗಳಲ್ಲಿ ಜೊತೆಯಾಗಿ ತೊಡಗಿಸಿಕೊಳ್ಳುವಂತೆ ವಧುವಿನ ತಂದೆ ವರನ ಬಳಿ ಕೇಳಿಕೊಳ್ಳುತ್ತಾರೆ. ಪ್ರಜಾಪತ್ಯ ವಿವಾಹವು ಪರಸ್ಪರ ಒಪ್ಪಿಗೆ ಮತ್ತು ಸಾಮಾಜಿಕ ಅನುಮೋದನೆಯನ್ನು ಆಧರಿಸಿದೆ. ವಧೂವರರಿಬ್ಬರೂ ತಮ್ಮ ಕುಟುಂಬಗಳ ಅನುಮೋದನೆಯೊಂದಿಗೆ ಮದುವೆಗೆ ಒಪ್ಪುತ್ತಾರೆ. ಅಸುರ ವಿವಾಹ. ಅಸುರ ವಿವಾಹವು ಅತ್ಯಂತ ಟೀಕೆಗೆ ಗುರಿಯಾದ ವಿವಾಹ ವಿಧಾನಗಳಲ್ಲಿ ಒಂದಾಗಿದೆ. ಈ ವಿಧದಲ್ಲಿ ವರ ಅಥವಾ ವಧು ಸಂಗಾತಿಯನ್ನು ಪಡೆಯಲು ದೊಡ್ಡ ಪ್ರಮಾಣದ ಸಂಪತ್ತನ್ನು ಪಾವತಿಸುತ್ತಾರೆ. ಇದು ಮೂಲಭೂತವಾಗಿ ವಧು ಅಥವಾ ವರನನ್ನು ಖರೀದಿಸಲು ಎಂದು ಪರಿಗಣಿಸುವ ವ್ಯವಹಾರವಾಗಿದೆ. ಈ ರೀತಿಯ ಮದುವೆಗಳು ಸ್ವೀಕಾರಾರ್ಹವಲ್ಲ, ಜನಮನ್ನಣೆಯನ್ನು ಪಡೆದಿರುವುದಿಲ್ಲ. ರಾಕ್ಷಸ ವಿವಾಹ. ರಾಕ್ಷಸ ವಿವಾಹವು ವಧು ಅಥವಾ ವರನನ್ನು ಅಪಹರಿಸಿ ಅವರ ಕುಟುಂಬ ಮತ್ತು ಸಂಬಂಧಿಕರ ಮೇಲೆ ಹಿಂಸಾತ್ಮಕವಾಗಿ ದಬ್ಬಾಳಿಕೆ, ದೌರ್ಜನ್ಯವನ್ನು ಮಾಡಿ ದಾಳಿ ಮಾಡುವುದನ್ನು ಒಳಗೊಂಡಿರುತ್ತದೆ. ವಧು ಅಥವಾ ವರನ ಅಪಹರಣ ಮಾಡಿ ಬಲವಂತವಾಗಿ ಮಾಡಿಕೊಳ್ಳುವ ವಿವಾಹವನ್ನು ರಾಕ್ಷಸ ಮದುವೆ ಎನ್ನುತ್ತಾರೆ. ಅವರ ಕುಟುಂಬ ಮತ್ತು ಸಂಬಂಧಿಕರ ಮೇಲೆ ಹಿಂಸಾತ್ಮಕವಾಗಿ ದಬ್ಬಾಳಿಕೆ ಮಾಡಿ ವಧು ಅಥವಾ ವರನನ್ನು ಅಪಹರಣ ಮಾಡುವುದೇ ರಾಕ್ಷಸ ಮದುವೆ. ಕಡೆಯದಾಗಿ 8ನೆಯದು ಪೈಶಾಚಿಕ ವಿವಾಹ. ಪೈಶಾಚಿಕ ವಿವಾಹವನ್ನು ಸನಾತನ ಧರ್ಮದಲ್ಲಿ ಅತ್ಯಂತ ಕೆಳಮಟ್ಟದ ವಿವಾಹವೆಂದು ನೋಡಲಾಗುತ್ತದೆ.
ಮದುವೆಗಳಲ್ಲಿಯೇ ಅತಿ ಕ್ರೂರ ಕೆಟ್ಟ ರೂಪವೆಂದು ಪರಿಗಣಿಸಲಾಗಿದೆ. ವಧು ಅಥವಾ ವರನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ತಮ್ಮ ಒಪ್ಪಿಗೆ ಇಲ್ಲದೆ ಮಾಡಿಕೊಳ್ಳುವ ವಿವಾಹವನ್ನು ಪೈಶಾಚಿಕ ವಿವಾಹವೆಂದು ಕರೆಯುತ್ತಾರೆ. ವಧು ಅಥವಾ ವರನಿಗೆ ವಂಚನೆಯಿಂದ ಮೋಸದಿಂದ ಮದುವೆಯನ್ನು ಮಾಡಲಾಗುತ್ತದೆ. ಈ 8 ವಿವಾಹ ಪದ್ಧತಿಗಳ ಕುರಿತು ನೀಡಿರುವ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.